ಸರ್, ಇವತ್ತು ಸಾರಾ ಮಹೇಶ್ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಹೇಳ್ತಾರೆ, ದೇವೇಗೌಡರನ್ನ ಹಾಗೆ ಕುಮಾರಸ್ವಾಮಿ ಅವರನ್ನ ಅವ್ರಿಗೆ ಮನ್ಸಿಗೆ ನೋವು ಮಾಡಬೇಕು ಅಂತಲೇ ಪಿತೂರಿ ನಡೀತಿದೆ ಅಂತ ಹೇಳಿ ಹೆಂಗ್ ಒಪ್ಪೋದು ಸರ್? ಜನಸಾಮಾನ್ಯರು ಯಾರು ಹನಿ ಟ್ರ್ಯಾಪ್ ಮಾಡಿಸಿದ್ರ? ಇದರಲ್ಲಿ ಹನಿ ಟ್ರ್ಯಾಪ್ ಅನ್ನು ಕೂಡ ನೈತಿಕವಾಗಿ ಎಷ್ಟು ಕೇವಲ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿದ ಅಪರಾಧ ಅಂತ ಹೇಳಿ ಒಪ್ಪೋದು ನನಗೆ ಗೊತ್ತಿಲ್ಲ. ಆಯ್ತಾ? ಹನಿ ಟ್ರ್ಯಾಪ್ ಮಾಡಿಸಿದ್ರ ಯಾರು? ಪ್ರಜ್ವಲ್ ರೇವಣ್ಣಂಗೆ ಅದ್ ಆ ಘಟನೆ ಆರೋಪ ಇಲ್ಲವೇ ಇಲ್ಲ ಅಂತ ಆಗಿದ್ರೆ ದೇವೇಗೌಡರಿಗಾಗ್ಲಿ ಅಥವಾ ಕುಮಾರಸ್ವಾಮಿ ಅವ್ರಿಗಾಗ್ಲಿ ಅವ್ರ ಗೌರವಕ್ಕೆ ಧಕ್ಕೆ ತರೋದು, ಅವ್ರ ಮನಸ್ಸಿಗೆ ಬೇಜಾರಾಗೋದು ಯಾಕಾಗ್ತಿತ್ತು? ತಪ್ಪು ಮೂಲವಾಗಿ ಆಗಿರೋದು ಆ ಕುಟುಂಬದ ಕುಡಿಯಿಂದಲೇ ಅಲ್ವಾ? ಹನಿ ಟ್ರ್ಯಾಪ್ ಮಾಡಿದ್ರೆ ಹನಿ ಟ್ರ್ಯಾಪ್ ಮಾಡಿದವರ ಮೊಬೈಲಲ್ಲಿ ವಿಡಿಯೋಗಳು ಇರ್ತವೆ ಹೊರತಾಗಿ ಇವರಲ್ಲ ಲೈಂಗಿಕ ಹಗರಣ ಮಾಡಿದವರ ಮೊಬೈಲಲ್ಲಿ ಅಲ್ಲ. ಆಮೇಲೆ ಇದು ಮರ್ಯಾದೆ ಪ್ರಶ್ನೆ, ಕುಟುಂಬದ ಮರ್ಯಾದೆ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ಕುಟುಂಬದ ಮರ್ಯಾದೆ ಏನಂದರೆ, ನಮ್ಮ ಮನೆಯಲ್ಲಿ ಒಬ್ಬ ಅತ್ಯಾಚಾರಿ ಇದ್ದಾನೆ ಅಂತಂದರೆ ಅವನನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದಾಗದರೆ ಅದು ಕುಟುಂಬದ ಮರ್ಯಾದೆ ಕಳೆಯುವುದೇ ಹೊರತಾಗಿ ಪಡೆಯುವುದಂಥದ್ದು ಅಲ್ಲ. ಇವರು ತಮ್ಮ ಕುಟುಂಬದ ಮರ್ಯಾದೆ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡ್ತಾ ಇರ್ತಾರೆ. ಒಂದು ಸರ್ತಿ ಅವ್ರ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ನಮ್ಮ ಕುಟುಂಬದ ಒಟ್ಟು ಕುಟುಂಬದ ಹಾಳು ಮಾಡಲಿಕ್ಕೆ ಷಡ್ಯಂತ್ರ ಮಾಡ್ತಾರಂತಲೂ ಹೇಳ್ತಾ ಇದ್ದಾರೆ. ಆದರೆ ಸಾವಿರಾರು ಜನ ಕುಟುಂಬಸ್ಥ ಮಹಿಳೆಯರಿದಾರಲ್ಲ, ಅವರ ಮರ್ಯಾದೆ ಇಲ್ವಾ? ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಮರ್ಯಾದಸ್ಥರಲ್ವಾ? ಸೊ ಅವರೆಲ್ಲರಿಗೂ ಮರ್ಯಾದೆ ಇರ್ತಕ್ಕಂಥ ಅವರ ಕುಟುಂಬದ ಗತಿ ಹೇಳಿ ಸರ್. ಎಷ್ಟೋ ಕುಟುಂಬಗಳು ಸರ್ವನಾಶ ಆಗ್ಬಿಟ್ಟಿದಾವಲ್ವಾ? ಎಷ್ಟೋ ಕುಟುಂಬಗಳು ಆತ್ಮಹತ್ಯೆ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರಲ್ಲ. ಇವರು ತಮ್ಮ ಕುಟುಂಬ ಮಾತ್ರ, ದೇವೇಗೌಡ ಕುಟುಂಬ ಮಾತ್ರ ಮರ್ಯಾದಸ್ಥರ ಕುಟುಂಬ, ಇವರು ಮರ್ಯಾದೆ ಉಳಿಬೇಕು. ಸಾವಿರಾರು ಜನ ಮಹಿಳೆಯರ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅವ್ರ ಕುಟುಂಬಗಳು ಸರ್ವನಾಶ ಆದ್ರೂ ಪರವಾಗಿಲ್ಲ ಅನ್ನುವುದಿದೆಯಲ್ಲ, ಇದು ಹಿಪೋಕ್ರಸಿ ಅಲ್ವಾ? ಇದು ಯಾವ ರೀತಿ ಅಂತ ರಾಜಕೀಯ? ಆದ್ರಿಂದ ಮೊಟ್ಟ ಮೊದಲಾಗಿ ಹೇಳುವುದೊಂದು ಮಾಡುವುದೊಂದು, ಪ್ರತಿನಿತ್ಯ ಅವರ ಹೇಳಿಕೆಯಲ್ಲಿ ದ್ವಂದ್ವಗಳಿದಾವೆ, ಭಿನ್ನ ಭಿನ್ನವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ. ಆದ್ದರಿಂದ ನನ್ನ ಮನೆಯಲ್ಲಿ ಒಬ್ಬ ಕಲ್ಫ್ರಿಟ್ ಇದ್ದಾನೆ, ನನ್ನ ಮನೆಯಲ್ಲಿ ಒಬ್ಬ ಅತ್ಯಾಚಾರ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದ್ದಾನೆ. ಸೊ ಉಪ್ಪು ತಿಂದವನು ನೀರು ಕುಡಿಯುತ್ತಾನೆ. ಸರಿ, ಹಾಗಾದ್ರೆ ಅದನ್ನು ಹೇಳ್ತೀರಾ? ಅದ್ರ ಜೊತೆಗೆ ನೀವು ಹೇಳ್ತಾ ಇರೋದ್ರೆ ತಪ್ಪು ಮಾಡಿದ್ದಾನೋ ಇಲ್ಲೋ ನಮಗೆ ಗೊತ್ತಿಲ್ಲ, ತನಿಖೆಯಿಂದ ಗೊತ್ತಾಗಲಿ. ಅದರರ್ಥ ಏನು? ಆದ್ರೆ ಡಿ ಕೆ ಶಿವಕುಮಾರ್ ಅವ್ರು ಪೆನ್ ಡ್ರೈವ್ ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ಬಿಡ್ತು. ಕಾಂತಿ ಶೆಟ್ಟಿ ಅವರೇ, ಇಡೀ ಪ್ರಕರಣ ರಾಜಕೀಯ ಪ್ರೇರಿತವಾಗಿದ್ದು ಅಂತ ಹೇಳಿದ್ದನ್ನ ಅಲ್ಲಗಳಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದ್ ನಿಮಿಷ ಸರ್, ಎಲೆಕ್ಷನ್ಗಿಂತ 2 ದಿನ ಮೊದಲು ಈ ವಿಡಿಯೋ ಆಚೆ ಹರಿದಾಡುತ್ತೆ. ಇವಾಗ ಒಂದ್ ನಿಮಿಷ, ನಾನು ಆವಾಗಲೇ ನಿಮ್ಗೆ ಹೇಳಿದಂಗೆ ಇದರಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಆ ವಿಡಿಯೋ ಯಾರು ಹರಿಸಿದ್ದು ಅವರನ್ನು ಹಿಡಿಯಲ್ಲ. ಆದ್ರೆ ಆ ವಿಡಿಯೋದಲ್ಲಿರುವ ಹೆಣ್ಮಕ್ಳನ್ನು ಕರೆದು ಕಂಪ್ಲೇಂಟ್ ಕೊಡಿಸಲಾಗುತ್ತೆ. ಅದರಲ್ಲಿ ಅದು ತಪ್ಪು ಅಂತ ನಿಮ್ಗೆ ಅನ್ಸಲ್ಲ? ಇಡೀ ಹಗರಣದಲ್ಲಿ ಹೆಣ್ಮಕ್ಳ ಮಾನ ಮರ್ಯಾದೆ ಹರಾಜಾಕೋ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಅಟ್ಲೀಸ್ಟ್ ಅವರನ್ನ ಆ ವಿಡಿಯೋವನ್ನು ಹರಿಯಬಿಟ್ಟುವಾಗ ಆ ಮುಖನು ಬ್ಲರ್ ಮಾಡಲ್ಲ. ಹೆಣ್ಮಕ್ಳು ಅಂತ ಹೇಳಿ ರಾಜ್ಯ ಸರ್ಕಾರ ಹರಿಬಿಟ್ಟಿದೆ. ಏನ್ ಮಾತಾಡ್ತೀರಾ ನೀವು? ರಾಜ್ಯ ಸರ್ಕಾರ ಹರಿಬಿಟ್ಟಂಗೆ ಮಾತಾಡ್ತಿದ್ದೀರಾ? ರಾಜ್ಯ ಸರ್ಕಾರ ಹರಿಯಬಿಟ್ಟಿಲ್ಲ ಅಂತ ಹೇಳಿದ್ರೆ ಡಿಕೆ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಸಿಂಪಲ್ ಪ್ರಶ್ನೆ. ಒಂದ್ ನಿಮಿಷ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಅಲ್ಲಿ ಬ್ಲರ್ ಮಾಡದೆ ಅಲ್ಲಿಗೆ ಒಪ್ಕೊಳ್ತಿದ್ದಾರೆ ಕಾಂತಿ ಶೆಟ್ಟಿ ಅವರು. ಹೌದು, ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿರೋ ತಪ್ಪು, ಬಟ್ ಅವ್ರು ತಪ್ಪು ಮಾಡಿ ಅವರು ಓಡೋಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೊತೆಗೆ ಕಾರ್ತಿಕ್ ಗೌಡನ್ ಇವ್ರು ಯಾಕೆ ಹಿಡಿತಾ ಇಲ್ಲ? ಯಾಕೆ ಅವ್ರ ಬಗ್ಗೆ ಕಂಪ್ಲೇಂಟ್ ಇದ್ ಮಾಡ್ತಾ ಇಲ್ಲ? ಯಾಕೆ ಅವ್ರಿಗೆ ಸಂಬಂಧಪಟ್ಟ ಕಾಂತಿ ಶೆಟ್ಟಿ ಅವರೇ ತಪ್ಪು ಮಾಡಿಲ್ಲ ಅಂದ್ರೆ ಬಂದು
ತನಿಖೆಯನ್ನ ಎದುರಿಸಲಿ. ಅದು ಬರ್ರಿ ಇವತ್ತು ನೋಡಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೂಡ SDK ಅವರು ಕೂಡ ಅವರನ್ನು ಕರೆದಿದ್ದಾರೆ, ಎಲ್ಲಿದ್ರು ಬಾಪ್ ಅಂತ ಹೇಳಿ. ಅದು ಒಂದು ಕಡೆ. ಆದ್ರೆ ನಾನು ಹೇಳುದಿಷ್ಟೇ, ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ, ಏಪ್ರಿಲ್ 23ಕ್ಕೆ FIR ಆಗಿದೆ, 26ಕ್ಕೆ ಅವರು ವೋಟ್ ಹಾಕಿದ್ದಾರೆ. ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು? 26ಕ್ಕೆ ವೋಟ್ ಹಾಕಿದ್ದಾರೆ, 23ಕ್ಕೆ ಮೊದಲ FIR ಆಗಿದೆ. 23ಕ್ಕೆ ಮೊದಲ FIR ಆಗಿದೆ. ಮತ್ತೆ ಹೇಳ್ತಿದ್ದೀನಿ, ಈ ಕಂಪ್ಲೇಂಟು ಬಿಜೆಪಿ ಹಾಗೆ JDS ನ ಕಾರ್ಯಕರ್ತರು ಹೋಗಿ ಚುನಾವಣಾ ಆಯೋಗ, ಸ್ಥಳೀಯ ಮಟ್ಟದಲ್ಲಿದ್ದ ಚುನಾವಣಾ ಆಯೋಗ ಕೊಟ್ಟಿರೋ ಕಂಪ್ಲೇಂಟ್. ಈ ಕಂಪ್ಲೇಂಟ್ ಬೇರೆ, ಆ ಕಂಪ್ಲೇಂಟ್ ಬೇರೆ. ಬಟ್ ಎಲ್ಲಿಂದಲ್ಲಿಗೆ ಸೂರ್ಯ ಮುಕುಂದ್ ಅವರೇ, ಎಲ್ಲಿಂದೆಲ್ಲಿಗೆ ಹೋಗ್ತಿದೆ ಗೊತ್ತಾ? ಬಾಲಕೃಷ್ಣ ಅವ್ರ ಸ್ಟೇಟ್ಮೆಂಟ್ ನೀವು ಅಬ್ಸರ್ವ್ ಮಾಡಿದ್ರ? DK ಶಿವಕುಮಾರ್ ಅವರ ವಿರುದ್ಧವಾಗಿ ನಡೀತಿರುವ ಪ್ರತಿಭಟನೆಗಳೇನಿದೆ JDS ನಿಂದ, ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಾಲಕೃಷ್ಣ ಹೇಳ್ತಾರೆ, ಕುಮಾರಸ್ವಾಮಿ ಅವ್ರ ಶಿಷ್ಯಂದ್ರೆಲ್ಲ DK ಶಿವಕುಮಾರ್ ಅವ್ರ ಫೋಟೋ ಹೊಡಿತಿದ್ದಾರೆ. DK ಶಿವಕುಮಾರ್ ಅವ್ರ ಶಿಷ್ಯಂದ್ರೇನ್ ಕೈ ಬಳೆ ಹಾಕೊಂಡಿದ್ದಾರ? ಕೈ ಬಳೆ ಹಾಕೊಂಡು ಅಂದ್ರೆ ಏನ್ ನಡೀತಿದೆ ರಾಜಕೀಯ ವಲಯದಲ್ಲಿ? ಅಂದ್ರೆ ಜಿದ್ದಾಜಿದ್ದು, ಪೈಪೋಟಿ, ಇಂಥ ವಿಚಾರದಲ್ಲೂ ಬೇಕಾ? ಯಾವಾಗ ಕುಮಾರಸ್ವಾಮಿ ಅವರ ಹೇಳಿಕೆಗಳನ್ನ ಗಮನಿಸ್ಕೊಂಬನ್ನಿ. ನಾನ್ ನಮ್ಮ ಕಾರ್ಯಕರ್ತರು ಕರೆ ಕೊಟ್ರೆ ನಾಳೆಯಿಂದ ನಿಮ್ಮ ರಸ್ತೆನಲ್ಲಿ ಓಡಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಏನ್ ಗುಂಡಾಗಿರಿ ಮಾಡ್ತಾ ಇದಾರ ಕುಮಾರಸ್ವಾಮಿ ಇಲ್ಲಿ? ಇವರು MLA ಹರೀಶ್ ಪೂಂಜಾ ಒಂದು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಇನ್ಸ್ಪೆಕ್ಟರ್ ಜೊತೆ ಜಗಳ ಆಡ್ತಾರೆ. ಇನ್ಸ್ಪೆಕ್ಟರ್ ಕಾಲರ್ ಹಿಡ್ಕೊಂಡು ಹೊಡಿತೀನಿ ಅಂತ ಹೇಳ್ತಾರೆ. ಇವ್ರದ್ದು ಗುಂಡಾಗಿರಿ. ಇವ್ರನ್ನ ಪ್ರಶ್ನೆ ಮಾಡ್ಬೇಕು ನೀವು. DK ಶಿವಕುಮಾರ್ ಅವರು ಬಾಲಕೃಷ್ಣ ಅವ್ರು ಹೇಳ್ತಾ ಇರುವಂತದ್ದು ಕುಮಾರಸ್ವಾಮಿ ಅವರಿಗೆ ಬುದ್ಧಿವಾದ, ತಿಳುವಳಿಕೆ. ನೀವು ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಬುದ್ಧಿವಾದ ಹೇಳ್ಬೇಕಾಗಿರೋದು. ನಿಮ್ಮಂತ ಕರೆಕ್ಟ್ ಆಗಿರೋ ನಾಲೆಡ್ಜ್ ಇದ್ದಿದ್ರೆ ಅಂತ ದೇವರಾಜೇಗೌಡ ಕೊಟ್ನಲ್ಲ ಲೆಟರ್ನ, ಅವಾಗ ಈಸ್ಕೊಂಡಾಗ್ಲೇನೆ ನೀವು ಯೋಚನೆ ಮಾಡ್ಬೇಕಾಗಿತ್ತು, ಇಂಥವ್ರ ಜೊತೆ ನಾವು ಕೊಯ್ಲಿಷನ್ ಮಾಡ್ಬೇಕಾ ಅಂತ. ನಿಮ್ ಪಕ್ಷದಲ್ಲಿ ಯಾರ್ಯಾರು ಇದಾರೆ? ರಮೇಶ್ ಜಾರಕಿಹೊಳಿ, ರಘುಪತಿ ಭಟ್, ಟಿಕೆಟ್ ಕೊಟ್ಟಿದ್ ಯಾವ ಪಕ್ಷ? ಟಿಕೆಟ್ ಹಿಸ್ಟ್ರಿ ಕೆದಕೊಂಡು ಹೋದ್ರೆ ಸರ್, ಯಾವ ಪಕ್ಷದ ಕೈಯೂ ಕೂಡ ಕ್ಲೀನ್ ಆಗಿಲ್ಲ. ಸೂರ್ಯ ಮುಕುಂದ್ ಅವರೇ, ಅಲ್ಲಿಗೆ ಹೋಗೋದ್ ಬೇಡ, ಎಲ್ಲ ಪಕ್ಷ ಕುತ್ಕೊಂಡು ಇಲ್ಲಿ ಬಯಲ್ ಮಾಡೋದು ನಮಗೆ ಅವಶ್ಯಕತೆ ಇಲ್ಲ. ಅನಿಲ್ ಮಾತ್ರ ಒಂದು ವಿಂಡೋ. ಅನಿಲ್ ನಾಚಪ್ಪ ಅವರೇ, ಇವತ್ತು ಬಾಲಕೃಷ್ಣ ಅವರು ಮತ್ತೊಂದು ಹೇಳಿಕೆ ಹೇಳ್ತಾರೆ. ಸೂರ್ಯ ಮುಕುಂದ್ ಅವರೇ, ಅನಿಲ್ ಅವರು, ಬಾಲಕೃಷ್ಣ ಅವರೇ ಮತ್ತು ಮೇಡಮ್, ನಿಮ್ದಲ್ಲ ಸಮಯ. ಅನಿಲ್ ಸರ್, ಬರ್ತೀನಿ ಸರ್. ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಯ್ತು ಸರ್, ನೀವೇ ಮಾತಾಡ್ಕೊಳ್ತೀರ ಅಂದ್ರೆ ನಾನು ಎದ್ದೋಗ್ಬಿಡ್ತೀನಿ, ಅಷ್ಟೇ ಇವಾಗಿರೋದು. ಈಗ 4 ಜನನು ಒಟ್ಟೊಟ್ಟಿಗೆ ಮಾತಾಡಿದ್ರೆ ನಮ್ ಚಾನೆಲ್ ನ ಸ್ವಿಚ್ ಮಾಡ್ತಾರೆ ಜನ. ಕೈಂಡ್ ರಿಕ್ವೆಸ್ಟ್, ಮಾತಾಡಿ ಒಬ್ರಾದ್ಮೇಲೆ ಒಬ್ರು. ಬೇಸಿಕ್ ರೂಲ್ಸ್. ಅನಿಲ್ ಅವರು ಎಲ್ರಿಗೂ ಅಪ್ಲೈ. ಅನಿಲ್ ಅವರೇ, ನಾನು ಕೇಳ್ತಾ ಇದ್ದೀನಿ, ಬಾಲಕೃಷ್ಣ ಅವರು ಇವತ್ತು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ರು ನೋಡಿ. ಮಾಡಿದ್ದು JDS ನವರು, ಅದನ್ನ ಹರಿಬಿಟ್ಟಿದ್ದು BJP ಅವರು. ಸುಮ್ನೆ ಕಾಂಗ್ರೆಸ್ ನವರನ್ನ ವಿಲನ್ ಮಾಡ್ಲಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕರ ಪಾತ್ರ ಕೂಡ ಇದರಲ್ಲಿ ಇಲ್ವಾ? ಎರಡನೇ ಪ್ರಶ್ನೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ನಡೆ ತನಿಖೆ ನಡೆಸೋ ವಿಚಾರದಲ್ಲಿ ಕ್ಲೀನ್ ಆಗಿ ಪಾರದರ್ಶಕವಾಗಿ ಇದೆ ಅಂತ ನಿಮಗೆ ಅನಿಸ್ತಾ ಇದೆ? ಐ ನೋ ಯುವರ್ ಮೈತ್ರಿ ಪಾರ್ಟ್ನರ್, ಬಟ್ ಸ್ಟಿಲ್ ಮೊದಲನೇ ದಿನದಿಂದನೂ ನಾವು ಹೇಳ್ತಾ ಇದ್ದೀವಿ, ಈ ಪ್ರಕರಣ ಇದೆಯಲ್ಲ, ಇದು ಸಾಮಾನ್ಯಕ್ಕೆ ಇತ್ಯರ್ಥ ಆಗಂತ ಪ್ರಕರಣ ಅಲ್ಲ. ಯಾಕೆ ಅಂದರೆ ಇಲ್ಲಿ ರೇವಣ್ಣ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಗೆಳೆಯರಿದ್ದಾರೆ, ಗೆಳೆಯರ ಬಳಗನೇ ಇದೆ. ಅದರಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿಗಳು ತುಂಬಾ ಬೇಕಾದವರು. ನೋಡಿ, ಇವತ್ತು ರೇವಣ್ಣ ಸಾಹೇಬರು ಹೊರಗಡೆ ಇದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಗೆಳೆಯರ ಬಳಗ. ಇವತ್ತು ನಾನು ಒಂದ್ ಮಾತು ಹೇಳ್ತೀನಿ, ಇವತ್ತು ತುಂಬಾ ಇವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ, ತುಂಬಾ ಏನೋ ನಾವು ಹಿಡಿಯಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳಿ, ಆದ್ರೆ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದಕ್ಕೆ ತುಂಬ ಇದು ತಿನ್ನಲಾರ್ದಲ್ಲಿರೋ ಕಡಲೆ ಆಗಿದೆ ಮೇಡಮ್ ಅಲ್ಲಲ್ಲಿ. ಯಾಕಂದರೆ ಇದೇ ಪ್ರಕರಣ ನೀವು ನಿಜವಾಗ್ಲೂ ಯೋಚನೆ ಮಾಡಿದರೆ, ನಾವು ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕಂದ್ರೆ, ಆ ಸಂತ್ರಸ್ತರು ಮಹಿಳೆಯರಿದ್ದಾರಲ್ಲ, ಆ ಮನೆಯಿಂದ ನಿಂತ್ಕೊಂಡು ನೀವು ಇದನ್ನು ನೋಡಿದರೆ ಇಲ್ಲಿ ಯಾವುದು ರಾಜಕೀಯ ಕಾಣಲ್ಲ. ಅಲ್ಲಿ ಕಾಣೋದು ಒಂದೇ ಒಂದು ವಿಷಯ, ಆ ಮಹಿಳೆಯರಿಗೆ ಯಾರು ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, ಅವರಿಗೆ ಮಾರಲ್ ಸಪೋರ್ಟ್ ಯಾರು ಕೊಡ್ತಿದ್ದಾರೆ, ಅವ್ರ ಗಂಡಂದರಿಗೆ ಯಾರು ಮಾತಾಡ್ತಾ ಇದ್ದಾರೆ, ಇವು ಮುಖ್ಯವಾಗುತ್ತಿಲ್ಲ. ಯಾಕಂದರೆ ಮನೆಗಳೇ ಒಡೆದೋಗಿದೆ. ಸುಮಾರು ಜನ ಈಗಾಗಲೇ ಮನೆಯಿಂದ ಹೆಣ್ಮಕ್ಳನ್ನ ಹೊರಗಡೆ ಹಾಕಿದ್ದಾರೆ, ಅದನ್ನು ಯಾರೂ ಮಾತಾಡ್ತಿಲ್ಲ. ನಾವು ಮಾತಾಡ್ತಿರೋದು ಯಾರು? ದೇವೇಗೌಡರ ಕುಟುಂಬ ಉಳಿಬೇಕು,
ಉಳಿಬೇಕು, DK ಶಿವಕುಮಾರ್ ಅವ್ರ ಕುಟುಂಬ ಉಳಿಬೇಕು, BJP ಅವರು ಇವರಿಬ್ರು ಮೈತ್ರಿ ಉಳಿಬೇಕು. ಈಗ ಇದೆಲ್ಲ ಆದ್ಮೇಲೆ BJP ಅವರು ಒಂದು ಸೀಟ್ JDS ಕೊಡೋದಕ್ಕೂ ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ನಾವು ರಾಜಕೀಯ ಬಗ್ಗೆ ಮಾತ್ರ ಮಾತಾಡ್ತಿದೀವಿ. ಆದ್ರೆ ಇನ್ನೊಂದು ಆಂಗಲ್ ಇದೆಯಲ್ಲ, ಆಮೇಲೆ ಇನ್ನೊಂದು ಆಂಗಲ್ ಇದೆಯಲ್ಲ, ಅಲ್ಲಿಂದ ಮಹಿಳೆಯರ ಗೌರವನ, ಆದ್ರೆ ಮಹಿಳೆಯರ ಗೌರವ ಬೀದಿಲಿ ಹರಾಜಾಗಿದೆ. ಇಲ್ಲ ಇಲ್ಲ, ಕ್ವಿಕ್ ಆಗಿ ಸರ್, ಬ್ರೇಕ್ ಹೋಗ್ಬೇಕು. ನೋಡ್ತಾ ಇದ್ರೆ ಇವತ್ತು ಯಾರಿಗೂ ಬೇಕಾಗಿಲ್ಲ ಪ್ರಜ್ವಲ್ ಮನೇಲಿ ಏನಾಗುತ್ತೆ, DK ಶಿವಕುಮಾರ್ ಮನೇಲಿ ಏನಾಗುತ್ತೆ, ಇಲ್ಲಿ ಇನ್ನೊಬ್ರು ಮನೇಲಿ ಏನಾಗುತ್ತೆ ಅಂತ. ಈ ಟಿವಿ ಮಾಧ್ಯಮದಲ್ಲಿ ನೋಡ್ತಿರೋರು ಆ 200 ಜನನ 400 ಜನ ಏನು ಸಂತ್ರಸ್ತರಿದಾರಲ್ಲ ಅವ್ರ ಪರಿಸ್ಥಿತಿ ಏನಾಗುತ್ತೆ ಮನೆ ಇನ್ನೂ ನಿಮಗೆ ಗೊತ್ತಿಲ್ಲ. ಟ್ರೋಲ್ಗಳಾಗ್ತಿದೆ. ಆ ಮಹಿಳೆಯರು ಫೋಟೋಗಳನ್ನ ವಿಡಿಯೋಗಳನ್ನ ಹಾಕೊಂಡು, ಪಾಪ ಅವರೆಲ್ಲೋ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಅವ್ರ ವಿಡಿಯೋಗಳನ್ನ ಹಾಕೊಂಡು ಟ್ರೋಲ್ ಮಾಡ್ತಾರೆ. ಅವ್ರಿಗೆ ಮಕ್ಳು ಇರ್ತಾರೆ, ಮಕ್ಳುಗಳು ಶಾಲೆಯಲ್ಲಿ ಓದ್ತಿರ್ತಾರೆ, ಅವ್ರಿಗೆ ಕನೆಕ್ಟೆಡ್ ಅವ್ರ ಫ್ರೆಂಡ್ಸ್ಗಳು ಇರ್ತಾರೆ. ಎಷ್ಟು ಮರ್ಯಾದೆ ಹೋಗಂತ ವಿಷಯ. ಇದನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ಬೇಕನ್ನೋದು ನಿಜವಾಗ್ಲೂ ಈ ಸರ್ಕಾರ ಜನಪ್ರತಿನಿಧಿಗಳು ಇಂಥ ಪ್ರಕರಣದಲ್ಲಿ ಅಲ್ವಾ ಸೆನ್ಸಿಬಿಲಿಟಿ ತೋರಿಸಬೇಕಾಗಿರೋದು. ಬಟ್ ಇವತ್ತು ಸಮರ್ಥನೆ ಮಾಡ್ಕೊಳ್ಳೋಕೆ ಯಾವ ಲೆವೆಲ್ಗೆ ಇಳಿತಾರೆ ಅಂದ್ರೆ, ಸಾರಾ ಮಹೇಶ್ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಾವು ಗಮನಿಸಿದ್ರೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಇನ್ಯಾವ್ಯಾವುದೋ ಪತ್ರಿಕಾರಂಗವೂ ಸೇರಿಸಿ ಎಲ್ಲವೂ ಕೂಡ ತಪ್ಪ ಹಾದಿಯಲ್ಲಿದೆಯಂತೆ. ಹಾಗಾದ್ರೆ ಸರಿ ಹಾದಿಯಲ್ಲಿ ಇರೋದು ಯಾರು? ಪ್ರಜ್ವಲ್ ರೇವಣ್ಣನ? ಪ್ರಶ್ನೆ ಮಾಡೋಣ ಮಾಡೋಣ.